ಮದ್ಯಪಾನ ಧೂಮಪಾನ ಮಾಡಿದ್ರೆ ಆರೋಗ್ಯ ಕೆಡುತ್ತದೆ ಅಂತ ವೈದ್ಯರು ಹೇಳ್ತಾರೆ. ಆದರೆ ಆ ಊರಿನಲ್ಲಿ ಉಸಿರಾಡಿದ್ರೂ ಕೂಡ ಆರೋಗ್ಯ ಕೆಡುತ್ತಿದೆ. ಎಲ್ಲಿ ಏನಾಯ್ತು ಅಂತೀರಾ? ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ವಿಷವಾಗಿ ಬದಲಾಯಿತು ಪ್ರಾಣವಾಯು. ರಸ್ತೆ ತುಂಬಾ ಧೂಳಿನ ದರ್ಬಾರು. ಒಂದೆಡೆ ಮಂಜಿನಂತೆ ಕೆಂಪು ಬಣ್ಣಕ್ಕೆ ತಿರುಗಿರುವ ಗಾಳಿ, ಮತ್ತೊಂದೆಡೆ ಧೂಳಿನ ಹೊದಿಕೆಯಲ್ಲಿ ಕಣ್ಣಿಗೆ ಕಾಣದ ಹೊಂಡದಲ್ಲಿ ಎದ್ನೋ ಬಿದ್ನೋ ಎನ್ನುವಂತೆ ವಾಹನ ಚಲಾಯಿಸುತ್ತಿರುವ ಸವಾರರು. ಹೌದು, ಈ ದೃಶ್ಯ ಉತ್ತರ ಕನ್ನಡ ಶಿರಸಿ ನಗರದ್ದು. ಈ ನಗರದಲ್ಲಿ ಸಂಚಾರ ಮಾಡುವುದೇ ಪ್ರಾಣ ಸಂಕಟ. ಎಲ್ಲೆಂದರಲ್ಲಿ ಗುಂಡಿಗಳು, ಕಿತ್ತು ಹೋದ ಟಾರ್ ರಸ್ತೆ. ನಗರದ ಪ್ರಮುಖ ರಸ್ತೆಗಳೆಲ್ಲ ಧೂಳು ತುಂಬಿದೆ. ಹೌದು, ಮಳೆಗಾಲದಲ್ಲಿ ಕೆಸರಿನ ಹೊಂಡದಂತಾಗಿದ್ದ ಶಿರಸಿ ನಗರದ ರಸ್ತೆಗಳು ಈಗ ಧೂಳಿನ ಕಾರ್ಖಾನೆಯಾಗಿ ಬದಲಾಗಿದೆ. ಧೂಳು ಹೊಂಡಗಳಿಂದ ಅಪಘಾತ ಆಗುವ ಜೊತೆ ಜನರ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತಿದೆ. ಸರ್ಕಾರಕ್ಕೆ ಆಗಲಿ, ಈ ಕಮಿಷನರ್ ಆಗಲಿ, ಈ PWD ಈ ಅಧಿಕಾರಿಗಳಿಗೆ ಏನು ಸ್ವಲ್ಪನೂ ಕಾಳಜಿ ಇಲ್ಲ. ಯಾಕಂದ್ರೆ ಇವರು ನಾವು ತುಂಬಿದಂತಹ ಟ್ಯಾಕ್ಸ್ ಇಂದ ಇವ್ರಿಗೆ ಪೇಮೆಂಟ್ ಬರ್ತದೆ, ಪಗಾರ ಬರ್ತದೆ, ಇವರು ಆರಾಮಾಗಿರ್ತಾರೆ. ಇದು PWDಗೆ ಬರೋದ ರಸ್ತೆ. ನಾವು ಖಾಲಿ ಪ್ಯಾಚ್ ವರ್ಕ್ ಮಾಡ್ತೇವೆ ಅಂತ. ಪ್ಯಾಚ್ ವರ್ಕ್ ಬೇಡ ಸ್ವಾಮಿ, ನಾವು 15 ವರ್ಷದಿಂದ ಆ ಪ್ಯಾಚ್ ವರ್ಕ್ ನೋಡ್ತಾನೆ ಇದ್ದೇವೆ. ಇದಕ್ಕೆ ನೇರ ಹೊಣೆ PWD ಇದಾಗೆ ಅಧಿಕಾರಿನೇ ಆಗ್ತಾನೆ. ಶಿರಸಿ ನಗರದ ವ್ಯಾಪ್ತಿಯಲ್ಲಿರುವ ರಸ್ತೆಗಳು ತುಂಬ ಕೆಟ್ಟು ಹೋಗಿರೋದ್ರಿಂದ ಅಲ್ಲಿಗೆ ಜನ ಓಡಾಡೋದೇ ಕಷ್ಟ ಆಗಿದೆ. ಮಳೆಗಾಲ ಬಂದರೆ ಅಲ್ಲಿ ಹೊಂಡಗಳು ಮತ್ತು ನೀರು, ಬೇಸಿಗೆಯಲ್ಲಿ ಬಂದರೆ ಧೂಳು ಮತ್ತು ಹೊಂಡ. ಹೀಗಾಗಿ ಜನರ ಜೀವ ಹೈರಾಣಾಗ್ತಾ ಇದೆ. ವಯಸ್ಸಾದವರು ಅಥವಾ ಗರ್ಭಿಣಿ ಮಹಿಳೆಯರು ಇಂಥವ್ರನ್ನೆಲ್ಲ ಕರ್ಕೊಂಡು ಹೋಗೋದು ತುಂಬ ಕಷ್ಟಕರವಾಗಿದೆ. ಅದನ್ನು ಹೊಂಡ ಅಂತೂ ತುಂಬೋದಿಲ್ಲ, ಧೂಳಂತೂ ನಿಲ್ಲೋದಿಲ್ಲ. ಆದರೆ ಹಣ ಮಾತ್ರ ಖರ್ಚಾಗ್ತಾ ಇದೆಯೋ ಅಥವಾ ಹಣವನ್ನು ಯೂಸೇ ಮಾಡ್ತಾ ಇಲ್ವೋ ಏನು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ತಕ್ಷಣ ಈ ರಸ್ತೆಗಳನ್ನು ಸರಿ ಮಾಡಿ. ಧೂಳಿನ ಕಣಗಳಿಂದ ಉಸಿರಾಟದ ಸಮಸ್ಯೆ, ಕಣ್ಣಿನ ಸಮಸ್ಯೆ, ಚರ್ಮದ ಅಲರ್ಜಿ ಮುಂತಾದ ಆರೋಗ್ಯ ತೊಂದರೆಗಳು ಶಿರಸಿ ಭಾಗದಲ್ಲಿ ಹೆಚ್ಚುತ್ತಿವೆ. ಇನ್ನು ಜಿಲ್ಲೆಯ 170 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ, 420 ಕಿಲೋಮೀಟರ್ ಲೋಕೋಪಯೋಗಿ ಇಲಾಖೆ ರಸ್ತೆ, 320 ಕಿಲೋಮೀಟರ್ ಗ್ರಾಮೀಣ ಪ್ರದೇಶದ ರಸ್ತೆ ಸಂಪೂರ್ಣ ಹದಗೆಟ್ಟಿದೆ ಎಂಬುದು ಆಡಳಿತದ ಲೆಕ್ಕ. ಜಿಲ್ಲೆಯ 285 ಕಿಲೋಮೀಟರ್ ರಾಜ್ಯ ಹೆದ್ದಾರಿ, 1314 ಕಿಲೋಮೀಟರ್ ರಸ್ತೆಗಳನ್ನು ಮರು ನಿರ್ಮಾಣ ಮಾಡಲು ಟೆಂಡರ್ ಕರೆಯಲಾಗಿದೆ. ಶೀಘ್ರ ಕಾಮಗಾರಿ ಪ್ರಾರಂಭ ಮಾಡಲಾಗುತ್ತೆ ಎಂಬುದು ಜಿಲ್ಲಾಧಿಕಾರಿ ಮಾತು. ನಮಗೆ ಮಾನ್ಸೂನ್ ಆದಮೇಲೆ ನಾವೊಂದು ಎಲ್ಲ ಇಲಾಖೆಯಿಂದ ರಿಪೋರ್ಟ್ ತಗೊಂಡಿದ್ದೀವಿ. ಇದು ಪ್ರಕಾರ ಹೈವೇ ರೋಡ್ಸ್ ಕಿಲೋಮೀಟರ್ ಲೆಕ್ಕದಲ್ಲಿ 175 ಕಿಲೋಮೀಟರ್ಸ್ ಡ್ಯಾಮೇಜ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಮತ್ತು MDR ಮೇಜರ್ ರೋಡ್ಸ್ 420 ಕಿಲೋಮೀಟರ್ಸ್ ಡ್ಯಾಮೇಜ್ ಆಗಿದೆ ಅಂತ, PRED ರಸ್ತೆಗಳು 320 ಕಿಲೋಮೀಟರ್ಸ್ ಡ್ಯಾಮೇಜ್ ಆಗಿದೆ ಅಂತ. ಇದರಲ್ಲಿ ನಾವು 60,000 ಅಷ್ಟೇ ನಮ್ಮ ಕಡೆಯಿಂದ ಕೆಲಾಮಿಟಿಯಿಂದ ಕೊಡಲಿಕ್ಕಾಗುತ್ತೆ. ಸೊ ಅದು ನಾವು ಈ ವಾರ ಪ್ರಯಾರಿಟಿ ಮೇಲೆ ಯಾವ ರಸ್ತೆಗೆ ಬೇಕು ಅದಕ್ಕೆ ರಿಲೀಸ್ ಮಾಡ್ತಾ ಇದ್ದೀವಿ. ಯಾವಾಗ ಈ ಧೂಳು ಗುಂಡಿಗಳಿಗೆ ಮುಕ್ತಿ ಸಿಗುತ್ತೋ ಎಂಬಂತೆ ಜಿಲ್ಲೆಯ ಜನ ಕಾಯುವಂತಾಗಿದೆ. ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.